ನಿನ್ನೆ ದಿನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಬಾಗಲಕೋಟೆಯಲ್ಲಿ ಮತ್ತು ಚಿಕ್ಕೋಡಿನಲ್ಲಿ ಪುನಃ ಹಲವಾರು ಮಾಹಿತಿಗಳನ್ನು ತಿರುಚಿ ಅವರ ಒಂದು ಸ್ಥಾನದ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲೇ ಅವರ ಭಾಷಣದ ಅಂಶಗಳು ಮುಂದುವರೆದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಧಾನಮಂತ್ರಿಗಳು ಕಳೆದ 5 ವರ್ಷದಲ್ಲಿ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಮುಂದಿನ 5 ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರೆ ತಮಗೆ ಏನು ಕೊಡಬೇಕು ಅಂತ ಇದ್ದೇನೆ ಅಂತೇಳಿ ಹಳೆ ಸರಕುಗಳನ್ನೆಲ್ಲ ಒಂದು ಬದಿಗಿಟ್ಟು ಹೊಸ ವಿಷಯಗಳನ್ನು ಪ್ರಸ್ತಾಪ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಏನೋ ಒಂದು ಜಲನೀತಿ ಬಗ್ಗೆ ಹೇಳಿದ್ದಾರೆ. ಈಗ 5 ವರ್ಷದಿಂದ ಜಲನೀತಿನ ತರಬೇಡ ಅಂತ ಹಿಡ್ಕೊಂಡಿದ್ದಾರೆ. ಯಾರು ಇವರಿಗೆ? ಸಂಪೂರ್ಣ ಬಹುಮತದ ಸರ್ಕಾರವನ್ನು BJP ಕೊಡಿ ಅಂತ ನಿನ್ನೆ ಕೇಳಿದ್ದಾರೆ. 2014ರಲ್ಲಿ ಇವ್ರಿಗೆ ಕೊಟ್ಟಿದ್ದು ಸಂಪೂರ್ಣ ಬಹುಮತ ಅಲ್ಲವೇ? 5 ವರ್ಷ ಯಾವುದೇ ಪಕ್ಷಗಳ ಅವರ ಅಂಗಪಕ್ಷಗಳ ಹಂಗಿಲ್ಲದೆ ಸ್ವತಂತ್ರವಾಗಿ ತೀರ್ಮಾನಗಳನ್ನು ಮಾಡ್ತಕ್ಕಂಥ ಅವಕಾಶವನ್ನು ಇಂದಿರಾ ಗಾಂಧಿಯವರ ನಂತರ ಯಾರಿಗಾದರೂ ದೊರಕಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ. ಜನತೆ ಕೊಟ್ಟಂಥ ಅವಕಾಶವನ್ನು ಎಷ್ಟರ ಮಟ್ಟಿಗೆ ದೇಶದ ಅಭಿವೃದ್ಧಿಗೆ ಅವರು ಉಪಯೋಗ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕವಾದಂಥ ಚರ್ಚೆನೂ ಆಗಬೇಕು. ನಿನ್ನೆ ಒಂದು ಬಾಗಲಕೋಟೆಯಲ್ಲಿ ಪದ ಬಳಕೆ ಮಾಡಿದ್ದಾರೆ. ಅದು ಎಂಥದೋ ಮಜಬೂರು ಮಜಬೂತು, ಸಮರ್ಥ ಅಸಮರ್ಥ. ಅವರು ಪಾಪ ಮಜಬೂತಾದಂಥ ಸರ್ಕಾರ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಮಜಬೂರ್ನ ಸರ್ಕಾರ ಅಂತ ಹೇಳಿದ್ದಾರೆ, ಅಸಮರ್ಥ ಸರ್ಕಾರ ಅಂತ ಹೇಳಿ. ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಅವ್ರು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿಯವರು ಇವತ್ತು ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಮೈತ್ರಿ ಸರ್ಕಾರ ಇದು. ನರೇಂದ್ರ ಮೋದಿಯವ್ರ ಥರ ಅಸಮರ್ಥವಾದಂಥ ಸರ್ಕಾರ ನಮ್ಮದಲ್ಲ. ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತಕ್ಕಂಥದ್ದು, ಇವತ್ತು ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ಭಾಗದಲ್ಲಿ ಬರಗಾಲದಿಂದ ಜನ ತತ್ತರಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ನಾವು ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 8 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿ 8 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ಭಾಗದ ಹಲವಾರು ಹಳ್ಳಿಯ ಉತ್ತರ ಕರ್ನಾಟಕದ ರೈತರು, ಕೂಲಿ ಕಾರ್ಮಿಕರು ಕೆಲಸವನ್ನು ಅರಸಿ ಗುಳೆ ಹೋಗಬಾರದು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಾವು ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಇವತ್ತೇನು ಅವರು ಕೂಲಿ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸಮರ್ಥವಾಗಿದ್ದರೆ, ಆರ್ಥಿಕವಾಗಿ ಬಲಾಢ್ಯವಾಗಿದ್ದರೆ ಇಲ್ಲಿಯವರೆಗೆ ಯಾತಕ್ಕೆ ನರೇಗಾ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಹಣವನ್ನು ಬಿಡುಗಡೆ ಮಾಡಲಿಲ್ಲ? ಅವ್ರ ಪರಿಸ್ಥಿತಿ ಏನಿದೆ? ಇವತ್ತು ಆ ಕೂಲಿ ಕಾರ್ಮಿಕರಿಗೆ ಆ ಗುಳೆ ಹೋಗಬಾರ್ದು ಅಂತಕ್ಕಂಥದ್ದಕ್ಕೆ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಏನಿದೆ? ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂಥೇಳಿ ಅದನ್ನು ನಾನು ಮುಂದೂಡಲಿಲ್ಲ. ಅವರಿಗೆ ಕೂಲಿಯ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ 1,500,000 ಕೋಟಿ ರೂಪಾಯಿಗಳನ್ನು ನರೇಗಾ ಹಣವನ್ನು ಬಿಡುಗಡೆ ಮಾಡದೇ ಇರತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ಅದೊಂದು ದಿವಾಳಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅಸಮರ್ಥ ಅಂತಕ್ಕಂಥದ್ದು ಹೇಳೋದಿಲ್ಲ. ಅದೊಂದು ದಿವಾಳಿ ಸರ್ಕಾರ. ದೇಶದಲ್ಲಿ 5 ವರ್ಷ ಆಡಳಿತ ಕೊಟ್ಟಂಥದ್ದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ. ಇವತ್ತು 1,500,000 ಕೋಟಿ ಹಣವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೇನೆ. ರಾಜ್ಯ ಸರ್ಕಾರದ ತೆರಿಗೆ ಹಣವನ್ನು ಕೊಟ್ಟಿದ್ದೇನೆ. ಇವತ್ತು ಆಯುಷ್ಮಾನ್ ಭಾರತ್ ಬಗ್ಗೆ ಚರ್ಚೆ ಮಾಡ್ತಾರೆ. 5 ಲಕ್ಷ ರೂಪಾಯಿಗಳವರೆಗೆ ಬಡವರಿಗೆ ವಿಮೆಯ ಒಂದು ಯೋಜನೆ ಕೊಟ್ಟಿದ್ದೇನೆ. ಈ ದೇಶದೊಳಗೆ ಯಾರೂ ಮಾಡಿರಲಿಲ್ಲ. ಆ ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆ, ಕರ್ನಾಟಕ ರಾಜ್ಯ ಸರ್ಕಾರ 900 ಕೋಟಿ ಹಣವನ್ನು ನಾವು ಪ್ರತಿ ವರ್ಷ ಕೊಡ್ತೇವೆ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು 300ರಿಂದ 350 ಕೋಟಿ ಕೊಡ್ತಾರೆ. ದುಡ್ಡು ಕರ್ನಾಟಕ ರಾಜ್ಯ ಸರ್ಕಾರದ್ದು, ಹೆಸರು ನರೇಂದ್ರ ಮೋದಿದು ಪ್ರಚಾರ. ಇದು ನರೇಂದ್ರ ಮೋದಿಯವರ ನಿಜವಾದಂಥ ವಾಸ್ತವಾಂಶ ಏನಿದೆ. ಜಲನೀತಿ ಬಗ್ಗೆ ಈಗ ಚರ್ಚೆ ಮಾಡ್ತಾರೆ. ಎಷ್ಟು ಹಣವನ್ನು ನೀರಾವರಿ ಯೋಜನೆಗಳಿಗೆ ಕೊಟ್ಟಿದ್ದಾರೆ ಹೇಳಬೇಕು ಅವರೀಗ.
ಪಾಪ ಮುಂದೆ ಇವ್ರಿಗೆ ಅಧಿಕಾರ ಕೊಟ್ಟರೆ ಇನ್ನೊಂದು ಬಾರಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಡ್ತಾರಂತೆ ಕೇಂದ್ರ ಸರ್ಕಾರದಿಂದ. ಈಗ ಯಾರಪ್ಪ ನಿಮ್ಗೆ ನಡ್ಕೊಂಡಿದ್ರು ಕೃಷ್ಣ ಮೇಲ್ದಂಡೆ ಯೋಜನೆ ನೀರು ಕೊಡಬೇಡಿ, ದುಡ್ಡು ಕೊಡಬೇಡಿ ಅಂತ. ನಾನೇ ಬಂದು ನರೇಂದ್ರ ಮೋದಿ ಅವರೇ, ಗಡ್ಕರಿ ಅವರೇ, ಇದು ದೊಡ್ಡ ಮಟ್ಟದ ಒಂದು ಹಣವನ್ನು ನಾವು ಅಲ್ಲಿನ ಬಂಡವಾಳ ಹಾಕಬೇಕಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿಯ ಕಾರ್ಯಕ್ರಮಗಳಿಗೆ. ರಾಜ್ಯ ಸರ್ಕಾರದಿಂದ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕೊಟ್ಟರು ಇವತ್ತು ಹೋಗ್ತಾ ಇರತಕ್ಕಂಥ ಒಂದು ವೇಗದಲ್ಲಿ ಕನಿಷ್ಠ ಇನ್ನೂ 50 ವರ್ಷಗಳು ಬೇಕಾಗ್ತವೆ ಆ ನೀರನ್ನು ಉಪಯೋಗ ಮಾಡಲಿಕ್ಕೆ. ಇದಕ್ಕೆ ನಾನೇನು ಕಾರಣ ಅಲ್ಲ, ನಾನು ಬಂದಿರತಕ್ಕಂಥದ್ದು 10 ತಿಂಗಳ ಹಿಂದೆ ಬಂದಿದ್ದೇನಷ್ಟೇ. ಸುದೀರ್ಘವಾದ ಆಡಳಿತ ನಡೆಸಿರ್ತಕ್ಕಂಥವ್ರು ಯಾರ್ಯಾರು ಅಂತಕ್ಕಂಥದ್ದು ನಿಮ್ಮಲ್ಲೇ ಮಾಹಿತಿಗಳಿದೆ. ನಾನು ನರೇಂದ್ರ ಮೋದಿ ಅವರಿಗೆ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿಯ ಕಾರ್ಯಕ್ರಮವನ್ನು ಇವತ್ತು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ತಾವು ತೆಗೆದುಕೊಳ್ತಕ್ಕಂಥವ್ರ ಮುಖಾಂತರ ದಯವಿಟ್ಟು ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವನ್ನು ಕೊಡಬೇಕು ಅಂತೇಳಿ ಎಷ್ಟು ಬಾರಿ ಬಂದು ನಿಮ್ಮನ್ನು ಕೇಳಿದ್ದೇನೆ ಈ 10 ತಿಂಗಳಲ್ಲಿ. ಏನಾದರೂ ಸ್ಪಂದಿಸಿದ್ರ? ಈಗ ಈ ಬಾರಿ ಮತ ಕೊಟ್ಟರೆ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗೆ ಹಣ ಕೊಡ್ತೀನಿ ಅಂತ ಏನು ಹೇಳ್ತಾರೆ. ಯಾವ ಮಟ್ಟದಲ್ಲಿ ನಾವು ನಂಬಲಿಕ್ಕೆ ಸಾಧ್ಯ ಇದೆ? ನಾವು ಉತ್ತರ ಕರ್ನಾಟಕದ ಜನತೆ ತೀರ್ಮಾನಕ್ಕೆ ಬಿಡ್ತೀನಿ ಇದನ್ನು.